2011-12ನೇ ಸಾಲಿನಲ್ಲಿ ನಿವೇಶನ ರಹಿತರಿಗೆ ಅರ್ಹ ಫಲಾನುಭವಿಗಳೊಂದಿಗೆ ನಿವೇಶನ ನೀಡುವುದಾಗಿ ಕುಶಾಲನಗರ ಪಟ್ಟಣ ಪಂಚಾಯಿತಿಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು. ಆದರೆ ಇದುವರೆಗೂ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ನೀಡದೆ ಕುಶಾಲನಗರ ಪಟ್ಟಣ ಪಂಚಾಯಿತಿ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಕುಶಾಲನಗರ ಯುವಜನಪರ ಚಿಂತನಾ ವೇದಿಕೆ ವತಿಯಿಂದ ನಿವೇಶನ ರಹಿತರಿಗೆ ತಕ್ಷಣವೇ ವಸತಿ ನೀಡಬೇಕೆಂದು ಆಗ್ರಹಿಸಿ ಕುಶಾಲನಗರ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ದಿನಾಂಕ 29ರಂದು ಪ್ರತಿಭಟನೆ ನಡೆಸಿದರು. ಹೋರಾಟ ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಯಾರಿಗಾಗಿ ಹೋರಾಟ, ಬಡವರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಬಡವರಿಗಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ. ಅದನ್ನ ಬಡವರ್ಗಂಚೆ ನಾನು ಒಬ್ಬನೇ ಕೂಗಿ ಸಾಕಾಯ್ತು. ಯಾರು ತಲೆಗಾಕೊಳ್ಳಿಲ್ಲ. ಅದಕ್ಕಾಗಿ ನಾನು ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಒಂದು ಯುವಜನಪರ ಚಿಂತನೆ ವೇದಿಕೆಯನ್ನು ನಾನು ಕಟ್ಟಿದ್ದೀನಿ. ಆ ಚಿಂತನೆ ವೇದಿಕೆ ಕಟ್ಟಿರೋದು ಇವತ್ತು ಒಂದು ದಿನ ಮಟ್ಟಿಗೆ ಹೋರಾಟ ಅಲ್ಲ, ಸತತ ವಾರಕ್ಕೊಂದಾವರ್ತಿ ಅಂತ ನಾನು ಹೋರಾಟ ಮಾಡಿ 5 ಸಾರಿನ ಇಲ್ಲ ಸರ್ಕಾರ ಅಕ್ವೈರ್ ಮಾಡ್ಕೊ ಅದನ್ನು ತಗೊಂಡು ಬಡವ್ರಿಗೆ ಹಂಚಬೇಕು. ಸಾಧ್ಯ ಆಗಿಲ್ಲ ಅಂದರೆ ಬಾಳು ಬಿದ್ದಿರೋಂಥ ಎಷ್ಟೋ ಜಮೀನುಗಳಿದೆ, ಎಕರೆಗಟ್ಟಲೆ ಇದೆ, ಅದನ್ನು ತಗೊಂಡು ಬಡವರಿಗೆ ಸೈಟ್ ಹಂಚಬೇಕು. ಇದೇ ನಮ್ಮ ಯುವಜನಪರ ಚಿಂತನೆ ವೇದಿಕೆಯ ಒಂದು ಹೋರಾಟದ ಉದ್ದೇಶ. ಈ ವಿಷಯದ ಕುರಿತು ಕೂಡಲೇ ತನಿಖೆ ಕೈಗೊಂಡು ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಚರಿತಾ ಪ್ರಕಾಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಕರಿಯಪ್ಪ, ಮುಖ್ಯ ಅಧಿಕಾರಿ ಡಿಸೋಜಾ, ಕಿರಿಯ ಅಭ್ಯಂತರ ಅಧಿಕಾರಿ ಶ್ಯಾಮ್ ಅವರು ಮನವಿ ಸ್ವೀಕರಿಸುವ ಸಂದರ್ಭ ಹಾಜರಿದ್ದರು. ಸುದ್ದಿ ಸಂಗಮಕ್ಕಾಗಿ ಎಚ್ಎಂ ರಘು, ಕುಶಾಲನಗರ.